ವ್ಯಾಪಿಸಿದ ಇದು ಉತ್ತರ ಧ್ರುವ ಆರ್ಕ್ಟಿಕ್ ಸಾಗರಕ್ಕೆ ವಿರುದ್ಧವಾಗಿ ಅಂಟಾರ್ಕ್ಟಿಕ್ ಪ್ರಪಂಚ 5ನೇ ದೊಡ್ಡ ಭೂಖಂಡ. ಈ ಖಂಡ ಸುತ್ತಲೂ ಜಲರಾಶಿಗಳು ಆವರಿಸಿವೆ. ಹಿಂದೂ ಮಹಾಸಾಗರ, ಪೆಸಿಫಿಕ್ ಮಹಾಸಾಗರ, ಅಟ್ಲಾಂಟಿಕ್ ಸಾಗರಗಳಿಂದ ಇವು ಆವರಿಸಿವೆ. ಈ ಖಂಡವು ಶೇಕಡ 98 ಭಾಗ ಹಿಮದಿಂದ ಮಂಜುಗಡ್ಡೆಯ ಪದರವು ಎಲ್ಲೆಡೆ ಕಾಣುವುದರಿಂದ ಇದನ್ನು ಶ್ವೇತಖಂಡ, ಹಿಮದ ಮರುಭೂಮಿ ಎನ್ನುವರು. ಅತ್ಯಂತ ಶೀತವಾಗಿರುವುದರಿಂದ ಇದನ್ನು ಶೀತಲ ಖಂಡ ಎಂತಲೂ ಕರೆಯುವರು. ಈ ಖಂಡವು ಶೀತ ಹವಾಮಾನದಿಂದ ಕೂಡಿರುವುದರಿಂದ ಜೀವಿಗಳು, ಪೋಷಣೆ, ಕಂಪು, ಪಾಚಿ, ಶಿಲಾವಲಕ, ಆವಾಸಗಳು, ಪ್ರಮುಖ ಸಸ್ಯಗಳು, ಪ್ರತಿಕೂಲ ವಾಯುಗುಣ ಇರುವುದರಿಂದ ಕೆಲವು ಪ್ರಾಣಿಗಳು ಉದಾಹರಣೆ ಪೆಂಗ್ವಿನ್, ತಿಮಿಂಗಿಲ, ನಾರ್ಟಿಕ್ಯಾನ. ಯುಎಸ್ಎ ನೌಕಾಪಡೆಯ ಮುಖ್ಯಸ್ಥ ಚಾರ್ಲ್ಸ್ ವೀಲ್ಸ್ ಈ ಖಂಡವನ್ನು ಶೋಧಿಸಿದನು. ಅಂಟಾರ್ಕ್ಟಿಕ್ ಒಪ್ಪಂದ ಈ ಖಂಡವನ್ನು ಕೇವಲ ವಿಜ್ಞಾನ ಸಂಶೋಧನೆಗಾಗಿ ಮಾತ್ರ ಬಳಸಬೇಕು ಎಂದು ದೇಶಗಳ ನಡುವೆ ಒಪ್ಪಂದವಾಗಿದೆ. ಆದ್ದರಿಂದ ಇದನ್ನು ವಿಜ್ಞಾನದ ಖಂಡ ಎಂದು ಕರೆಯುವರು. ಈ ಒಪ್ಪಂದಕ್ಕೆ 12 ರಾಷ್ಟ್ರಗಳು ಸಹಿ ಹಾಕಿವೆ. ಒಪ್ಪಂದದ ಉದ್ದೇಶಗಳು. ಈ ಒಪ್ಪಂದದ ಪ್ರಕಾರ ಈ ಖಂಡವು ವೈಜ್ಞಾನಿಕ ಸಂಶೋಧನೆಗಷ್ಟೇ ಮೀಸಲು. ಇಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪರೀಕ್ಷಿಸುವಂತಿಲ್ಲ. ಯಾವ ದೇಶವೂ ಇದರ ನೆಲ ಜಲದ ಮೇಲೆ ಸ್ವಾಮ್ಯ ಹೊಂದುವಂತಿಲ್ಲ. ಇಲ್ಲಿನ ಪರಿಸರ ಮಾಲಿನ್ಯಗೊಳಿಸುವಂತಿಲ್ಲ. ಯಾವುದೇ ಹೊರಜೀವಿ ಪ್ರಭೇದವನ್ನು ತರುವಂತಿಲ್ಲ. ಪೆಂಗ್ವಿನ್ ಮತ್ತು ತಿಮಿಂಗಿಲಗಳ ಬೇಟೆಗೆ ನಿಷೇಧವಿದೆ. ಭಾರತದ ಪ್ರಮುಖ ಸಂಶೋಧನಾ ಕೇಂದ್ರಗಳು. ಭಾರತವು ಕೆಲವು ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿದೆ. ಅವುಗಳೆಂದರೆ ದಕ್ಷಿಣ ಗಂಗೋತ್ರಿ, ಮೈತ್ರಿ, ಪ್ರಿಯದರ್ಶಿನಿ, ಭಾರತಿ. ಇಂದಿನ ಸಚೇತನ ಚಟುವಟಿಕೆ ಪ್ರಪಂಚದ ಖಂಡಗಳಲ್ಲಿ ಮತ್ತೊಂದು ಖಂಡವಾದಂಥ ಅಂಟಾರ್ಕ್ಟಿಕಾ. ಈ ಖಂಡದ ಪರಿಚಯಿಸಿದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ವಿದ್ಯಾರ್ಥಿಗಳು ಈಗಾಗಲೇ ಹೇಳಿದ್ರು, ಅಂಟಾರ್ಕ್ಟಿಕಾ ಖಂಡವನ್ನ ಬಿಳಿಯ ಖಂಡ, ಶ್ವೇತ ಖಂಡ, ಹಿಮದ ಮರುಭೂಮಿ, ಶೀತಲ ಖಂಡ ಅಂತ ಕರೀತಾರೆ. ಯಾಕಂತಂದ್ರ ಭೂಮಿಯ ಧ್ರುವಗಳು 2, ಉತ್ತರ ಧ್ರುವ, ಇನ್ನೊಂದು ದಕ್ಷಿಣ ಧ್ರುವ. ಉತ್ತರ ಧ್ರುವದಲ್ಲಿ ಆರ್ಕಿಟಿಕ್ ಸಮುದ್ರವಿದೆ. ಆ ಒಂದು ಸಾಗರದ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ದಕ್ಷಿಣದಲ್ಲಿ ಈ ಒಂದು ಅಂಟಾರ್ಕ್ಟಿಕಾ ಖಂಡವಿದೆ. ಈ ಒಂದು ಅಂಟಾರ್ಕ್ಟಿಕಾ ಖಂಡದಲ್ಲಿ 98ರಷ್ಟು ಭಾಗ ಪೂರ್ತಿಯಾಗಿ ಹಿಮದಿಂದ ಅಥವಾ ಮಂಜುಗಡ್ಡೆಯಿಂದ ಆವರಿಸಿದಂತ ಇದೊಂದು ಪ್ರದೇಶ. ಕೇವಲ 2% ಕೇವಲ 2 ಭಾಗದಲ್ಲಿ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ನಾವು ಮಾತ್ರ ಸ್ವಲ್ಪ ಭಾಗದಲ್ಲಿ ಆ ಒಂದು ನೆಲವನ್ನು ಕಾಣ್ತೀವಿ. ಈ ಒಂದು ಭೂಮಿ ಇಲ್ಲಿ ಬಿಳಿಯ ಖಂಡ ಅಂತ ಕರಿತೀವಿ. ಇಲ್ಲಿ ಯಾವುದೇ ಜೀವಿಗಳು ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ತಂಪಾದಂತಹ ಶೀತಲ ವಾಯುಗುಣ ಇರುವುದರಿಂದ ಈ ಒಂದು ಪೆಂಗ್ವಿನ್ ಆ ಒಂದು ಪರಿಸರಕ್ಕೆ ಹೊಂದಿಕೊಳ್ಳುವಂತ ಪೆಂಗ್ವಿನ್, ಸೀಲ್ ಅಂತ ಕೆಲವು ಒಂದಿಷ್ಟು ಪ್ರಾಣಿಗಳಲ್ಲಿ ವಾಸ ಮಾಡ್ತಾವೆ. ಈ ಪೆಂಗ್ವಿನ್ ಹಾರಲಾಗದ ಪಕ್ಷಿ. ಹಾರಾಟ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ. ಅಲ್ಲಿ ಸಾಗರಯಾನವನ್ನ ಮಾಡ್ತಕ್ಕಂತ ಒಂದು ಪ್ರವಾಸಿಗರಿಗೆ ಈ ಪೆಂಗ್ವಿನ್ಗಳು ಸ್ವಾಗತವನ್ನ ಕೋರ್ತಾವಂತ ಹೇಳ್ತಾರೆ. ಇದಾದ ನಂತರದಲ್ಲಿ ಈ ಒಂದು ಸಂಶೋಧನೆ, ಇದು ಖಂಡ ಕೇವಲ ಸಂಶೋಧನೆ ಮತ್ತು ವಿಜ್ಞಾನಕ್ಕೆ ಮಾತ್ರ ಸೀಮಿತವಾದಂತಹ ಖಂಡ. ಇಲ್ಲಿ ಯಾವುದೇ ರೀತಿಯಾದಂತಹ ಬೇಟೆಯಾಡೋದಿಲ್ಲ. ಆಮೇಲೆ ಶಸ್ತ್ರಾಸ್ತ್ರಗಳನ್ನ, ಪರಮಾಣು ಶಸ್ತ್ರಾಸ್ತ್ರಗಳನ್ನ ಇಲ್ಲಿ ಪರಿಚಯ ಮಾಡೋದಕ್ಕೆ ಸಾಧ್ಯ